ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನಿತಾ ಕುಮಾರಸ್ವಾಮಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಜಮೀನು ಸ್ವಾಧೀನಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಎಚ್ಡಿಕೆ ಪತ್ನಿ ಅನಿತಾ ಅವರ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಒಟ್ಟು 32.2 ಎಕರೆ ಜಮೀನು ಹೊಂದಿದ್ದಾರೆ ಅನಿತಾ ಕುಮಾರಸ್ವಾಮಿ. ಬನ್ನಿಗಿರಿ ಹಾಗೂ ಹೊಸೂರು ಸರ್ವೆ ನಂಬರ್ಗಳಲ್ಲಿ ಜಮೀನಿದೆ. ಎಚ್ಡಿಕೆ ಪತ್ನಿ ಅನಿತಾ ಅವರ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಒಟ್ಟು 32.2 ಎಕರೆ ಜಮೀನು ಹೊಂದಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು. ಬನ್ನಿಗಿರಿ ಹಾಗೂ ಹೊಸೂರು ಸರ್ವೆ ನಂಬರ್ಗಳಲ್ಲಿ ಜಮೀನಿದೆ. ಬನ್ನಿಗಿರಿ ಸರ್ವೆ ನಂಬರ್ 196/2ರಲ್ಲಿ 2 ಎಕರೆ 6 ಗುಂಟೆ ಜಾಗ ಇದೆ. 195/2ರಲ್ಲಿ 2 ಎಕರೆ 4 ಗುಂಟೆ ಜಾಗ ಇದೆ. 194/3ರಲ್ಲಿ 1 ಎಕರೆ 12 ಗುಂಟೆ ಹೊಂದಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಜಮೀನನ್ನ. ಹೊಸೂರು ಗ್ರಾಮದಲ್ಲೂ ಭೂಮಿ ಹೊಂದಿದ್ದಾರೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು. 247ರಲ್ಲಿ 5 ಎಕರೆ 14 ಗುಂಟೆ, 247 ಅಲ್ಲಿ 17 ಎಕರೆ. ಸೊ ಇದೇ ರೀತಿಯಾಗಿ 32.2 ಎಕರೆ ಜಮೀನು ಇವರ ಹೆಸರಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಈಗ ಅನಿತಾ ಕುಮಾರಸ್ವಾಮಿ ಅವರಿಗೆ ಸೇರಿದ ಜಮೀನಿನಿಂದಲೇ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಪ್ರಸ್ತುತ ನಾನೀಗ ನಿಂತಿರುವಂತಹ ಈ ಜಮೀನು ಏನಿದೆ, ಈಗ ನೋಡ್ತಾ ಇರುವಂತಹ ಜಮೀನು ಇದು ಕೂಡ ಹೊಸೂರು ಸರ್ವೆ ನಂಬರ್ 361/62. ಈ ಭೂಮಿ ಏನ್ ಕಾಣ್ತಾ ಇದೆ ವೀಕ್ಷಕರೇ, ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಪತ್ನಿ ಏನು ಅನಿತಾ ಕುಮಾರಸ್ವಾಮಿ ಅವರ ಮೇಲೆ ಒಂದಿಷ್ಟು ಪಾಂಪ್ಲೆಟ್ ಗಳನ್ನೆಲ್ಲ ಹಚ್ಚಿ ಇವರು ಜಮೀನ್ ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಇನ್ನ ಬ್ಯಾಡ್ ಟೇಸ್ಟ್ ಡೆಫಿನೆಟ್ಲಿ ಒಂದು ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಹೌದು ನನ್ನ ಪತ್ನಿಯ ಹೆಸರಲ್ಲಿ ಇದೆ, ನನ್ಗೆ ಅವ್ರು ಖರೀದಿ ಮಾಡಿದ್ದು ಗೊತ್ತಿಲ್ಲ ಅಂತ ಕೂಡ ಹೇಳಿದ್ರು. ಸೊ ಅದೇ ಜಮೀನ್ ಇದು ನಾನು ತೋರಿಸ್ತಾ ಇರುವಂತಹ ಜಮೀನು. ಇದು ಕುಮಾರಸ್ವಾಮಿ ಅವರು ತಾವು ಏನು 2006ರಲ್ಲಿ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ರು, ಅದಾದ ಮೇಲೆ 2007 ಮತ್ತು 2008ರಲ್ಲಿ ಖರೀದಿ ಮಾಡಿರುವಂತ ಸುಮಾರು 7.5 ಎಕರೆ ಇರಬೇಕು ಅಂತ ಅನ್ಸುತ್ತೆ. 7.5 ಎಕರೆ ಮತ್ತೆ 2.5 ಎಕರೆ. ಸೊ ಒಟ್ಟು ಒಂದು ಅಪ್ರಾಕ್ಸಿಮೇಟ್ಲಿ 10 ಎಕರೆ ಜಮೀನು ಇದು. ಸೊ ಈ 10 ಎಕರೆಯನ್ನ ಏನೀಗ ಫೈನಲ್ ನೋಟಿಫಿಕೇಶನ್ ಆಗಿದೆ, ಆ ಫೈನಲ್ ನೋಟಿಫಿಕೇಶನ್ ನ ಒಳಗಡೆ ಬರುವಂತ ಹೊಸೂರು ಗ್ರಾಮದ ಸರ್ವೆ ನಂಬರ್ 361 ಮತ್ತು 62. ಸೊ ತಾವು ನೋಡಬಹುದು, ಇದು ವಿಶಾಲವಾದಂತ ಏನ್ ಮಾಡಿಲ್ಲ, ಅವರು ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಏನಿಲ್ಲ, ಏನ್ ವ್ಯವಸಾಯ ಮಾಡ್ದಂಗೆ ಕಾಣ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೂ ಅನ್ಸಿದೆ, ಅವರೇ ಈ ಒಂದು ರೆಡ್ ಝೋನ್ಗೆ ಈ ಭೂಮಿಯನ್ನು ಒಳಪಡಿಸಿದವರು ಅವರೇ ಕುಮಾರಸ್ವಾಮಿ ಅವರು. ಅದರ್ವೈಸ್ ಆಲ್ಸೋ ಮೋಸ್ಟ್ಲಿ ಟೌನ್ಶಿಪ್ ಪ್ಲಾನ್ ಮಾಡಿದ್ಮೇಲೆ ತಗೊಂಡಿದ್ದಾರೆ ಅನ್ನೋದು ಈ ಭಾಗದ ರೈತರು ಮಾಡ್ತಾ ಇರುವಂತಹ ಆರೋಪ. ಯಾರು ಭೂಮಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅವ್ರು ಹೇಳೋ ಆರೋಪ ಏನಂದ್ರೆ, ಕುಮಾರಸ್ವಾಮಿ ಅವರು 2006ಕ್ಕೇನು ಈ ಒಂದು ಪ್ಲಾನ್ ಮಾಡಿದ್ರು, ಪ್ರಾಜೆಕ್ಟ್ ಪ್ಲಾನ್, ಅದಾದ ಮೇಲೆ ಪರ್ಚೇಸ್ ಮಾಡಿರೋದು 2007 2008ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅವರು ಪರ್ಚೇಸ್ ಮಾಡಿರುವಂತಹ ಭೂಮಿ 2007 2008, ನಾಟ್ ಕುಮಾರಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಅವರ ಹೆಸರು ಮೇಲೆ ಇರುವಂತಹ ಭೂಮಿ. ಯಾಕೆ ಇದನ್ನು ತೋರಿಸ್ತಾ ಇದೀವಿ ಅಂತಂದ್ರೆ, ಸೊ ಈ ಒಂದು ಹೋರಾಟ ಆರಂಭ ಆದ ದಿನಗಳಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರ ಮೇಲೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಮತ್ತು ಕುಮಾರಸ್ವಾಮಿ ಅವ್ರ ಮೇಲೆ ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. ಜಮೀನಿದೆ, ತಗೊಂಡಿದ್ದಾರೆ, ಅದು ಇದು ಅಂತ ಸ್ವಲ್ಪ ರಾಜಕೀಯ ಆಯ್ತು. ಸೊ ಇದೆಲ್ಲ ಕೂಡ ಕುಮಾರಸ್ವಾಮಿ ಅವ್ರ ಜಮೀನು. ಅವ್ರೇನು ಬಿತ್ತಿಲ್ಲ, ಇಲ್ಲಿ ಏನು ಮಾಡಿಲ್ಲ, ವ್ಯವಸಾಯ ಏನು ಮಾಡಿಲ್ಲ. ಸೊ ಅವ್ರ ಜಮೀನು ಕೂಡ ಈಗ ಭೂಸ್ವಾಧೀನ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ಇದೆಲ್ಲ ಕೂಡ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ಮೇಂಟೆನೆನ್ಸ್ ಇಲ್ಲ, ಏನು ಹಾಕಿಲ್ಲ. ತೆಂಗಿನ ಮರಗಳು ಇವೆ ಕರೆಕ್ಟು, ಒಂದು 4-5 ಇದಾವೆ. ಅದರ್ವೈಸ್ ಆಲ್ಸೋ ಅದು ಅಲ್ಲಿವರೆಗೆ ಇದೆ ಅಂತಪ್ಪ ಅವ್ರ ಜಮೀನು. ಅದೊಂದು ದೊಡ್ಡ ಮರ ಕಾಣ್ತಾ ಇತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಮಣ್ಣು ಕಾಣ್ತಾ ಇದೆ ಅಲ್ಲ, ಅಲ್ಲಿವರೆಗೆ ಇದೆಯಂತೆ ಜಮೀನು ಕುಮಾರಸ್ವಾಮಿ ಅವ್ರದ್ದು. ಇದೆಲ್ಲ ಕುಮಾರಸ್ವಾಮಿ ಅವ್ರಿಗೆ ಸಂಬಂಧಪಟ್ಟಂತಹ ಜಮೀನು. ಬಟ್ ಆದರೆ ಇದರಲ್ಲಿ ಏನು ಅವ್ರೇನು ಬೆಳೆ ಏನು ಬೆಳೆದಿಲ್ಲ. ಸೊ ಇದು ಕುಮಾರಸ್ವಾಮಿ ಅವ್ರದ್ದು. ಹಂಗಂತ ಮಾತ್ರ ಕುಮಾರಸ್ವಾಮಿ ಅವ್ರದ್ದು ಇಲ್ಲಿ ಜಮೀನಿದೆ ಅಂತ ಹೋರಾಟ ಅಂತ ಅಲ್ಲ. ಅದರ್ವೈಸ್ ಆಲ್ಸೋ ಯಾರು ರೈತರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರ ಪರವಾಗಿ ಅವ್ರ ಧ್ವನಿ ಎತ್ತಾ ಇದ್ದಾರೆ. ಒಂದು ಕುತೂಹಲಕ್ಕೆ ಬಂದೆ, ಅವ್ರ ಜಮೀನು ಇದೆಯಾ, ಜಮೀನಲ್ಲಿ ಏನು ಬೆಳೆದಿದ್ದಾರೆ, ವಸ್ತುಸ್ಥಿತಿ ಹೇಗಿದೆ ಅಂತ ತೋರಿಸೋದಕ್ಕೆ ಇಲ್ಲಿವರೆಗೆ ಬಂದಿದೆ.